ಹೊಡಿ ಶಾವ್ಗ್ಯಾಗ ಮಜ್ಜಿಗೆ ಡೆಲ್ಲಿ 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 ಏನೋ ರಾಹುಲ್ ಫಸ್ಟ್ ಮ್ಯಾಚ್ ಗೆದ್ದು ಬಿಟ್ರಪ್ಪ. ಆ ನೀವು ಹವಾ ಮಾಡಿಬಿಟ್ರ ನೋಡ. ಅಡ್ಡಸಿ ಮಕ್ಕಳೇ ವೈರ್ ನಾ ಎಲ್ಲಿ ಹೊಗಿ ಹಾಕೋತಾರ ಮಾಡಿದ್ದೆ. 4 ವಿಕೆಟ್ ಬಿದ್ದುಬಿಟ್ಟು 4 ಓವರಿಗೆ ಬರೀ 26 ರನ್ ಏನಿದ್ದು. ಇನ್ನೇನು ಡೆಲ್ಲಿನು ಡಿಲ್ಲಿ ಡಿಲ್ಲಿ ಹಾಕದ ಮಾಡಿದ್ಯಾ. ಮತ್ತಪ್ಪ ಅದು ಇಂಪ್ಯಾಕ್ಟ್ ಪ್ಲೇಯರ್ ಯಾವದಪ್ಪ ಇದು? ಸಮೀರಾ ರಿಜ್ವಿ ಫುಲ್ ಹವಾ ಮಾಡ್ಕೊಂಡ ನೋಡಿ ನಿನ್ನೆ. ಇವನು ರನ್ ಹೊಡಿತಿದ್ದಿಲ್ಲ. ಸಂಗಟ ಟಬಸ ಇದ್ದತ್ತೇಳಿ ಕೆಲಸ ಆಯ್ತು ಇವ್ರದ. ಟಬಸ ಎಕ್ಸ್ಪೀರಿಯನ್ಸ್ ಐತಿ. ಟಬಸ ಇವನಿಗೆ ಹೇಳಿ ಕೊಟ್ಟು ಬಿಟ್ಟ. ಇವ ಆಡಿಬಿಟ್ಟ. ಎಲ್ಲಿ ಕಂದ್ರ ಕೈಯಾಗ ಬದನಿಕಾಯಿನ ಹಿಡಿದತ್ತ ಇವ್ರು. ಅಂದ್ರ ತಿಂಡಿಲಿ ಆಡ್ಯಾರ. ಮತ್ತ ಬಾಲಿಂಗ್ ಏನು ಬಾಲಿಂಗ್ ಹೋಗಿತ್ತಾರಪ್ಪ. ಬಾಬಾ ಮತ್ತ ಬೆಂಕಿ ಬಾಲರ್ ಅದಾರ. ಮತ್ತ ಇವ್ರ ಬಲ್ಲಿ ಲುಂಗಿ ಎನ್ಗಿಡಿ ಮತ್ತ ನಟರಾಜಪ್ಪ ಮತ್ತ ಕುಲದೀಪ ಅಕ್ಷರ ಪಟೇಲ್ರು ಎಲ್ಲರೂ ಅದಾರ. ಮತ್ತ ಚಲೋ 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 ಪ್ಲೇಯರ. ಮತ್ತೇನೈತಿ ಇನ್ನ ಸ್ಟಾರ್ಕ್ ಬೇರೆ ಹೊರಗದಾನ. ಅವ ಒಬ್ಬ ಬಂದಂದ್ರ ಮುಗಿತ್ತ. ಬೆಂಕಿ ಹಚ್ಚಿ ಬಿಡ್ತಾರ ಅವ್ನಿವ್ರು. ಬರ್ರಿ ಮತ್ತ ನಿನ್ನೆ ಮ್ಯಾಚ್ ಬಗ್ಗೆ 4 ಮಾತ ಮಾತಾಡೋಣ. ನಾವು ನೀವು ಕುಂತ್ಕೊಂಡ ಮುಂಜಾಳೆದ್ದ ಕೆಲಸ ಇಲ್ಲ ಬಗ್ಸಿಲ್ಲ. ಹೊಡೀರಿ ವಿಡಿಯೋಕ್ಕೊಂದು ಲೈಕ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್. ನಮ್ಮ ಕಡೆಯಿಂದನು ಕಾಂಗ್ರ್ಯಾಚುಲೇಷನ್ ರಾಹುಲ್ ತಮ್ಮ. ಏನ್ ಆಡಕತ್ತಿರೋ ನೀವು? ಆ ಪಂತ ಎಲ್ಲದಾನ? ಆ ಪಂತನ ಕರ್ಕೊಂಡ್ ಬಾ. ಒಂದ್ ಸ್ವಲ್ಪ ಮಾತಾಡೋದೈತಿ. ಹೊಡಿರು ರನ್ ಹೊಡಿರು. ನಮ್ಮ ಅಭಿಮಾನಿಗಳು, ಕ್ರಿಕೆಟ್ ಅಭಿಮಾನಿಗಳು ಪಾಪ ರನ್ ಇದು ಏನಂತಾರ ನಿದ್ದಿಗೆಟ್ಟು ಮ್ಯಾಚ್ ನೋಡಕತ್ತಿರ್ತಾರ ರಾತ್ರಿ. ರನ್ ಹೊಡೀರಿ. 220 ರನ್ ಹೊಡೀರಿ. ಅವ್ರಿಗೆ ನೋಡಕ್ ಸ್ವಲ್ಪ ಮಜಾ ಬರ್ತೈತಿ. ಏನು CSK ದವ್ರ ದರಿದ್ರ ಹಚ್ಚಿ ಬಿಟ್ಟಾರ ನೋಡ. 127ಕ್ಕೆ ಔಟ್ ಆಗಿ ನಾವು ಒಯ್ದ ರನ್ನ ಬರಲ್ಲ. ಅಯ್ಯಪ್ಪ ಅವರು ಹಂಗೆ ಆಡಿದ್ರು. ಅವ್ರು ಆದ ಬಾಕಿ ಯಾರು ಆಡಿದ್ರು? ಅವರು ಅದೇ ಹಣಿ ಬರ. ಈಗ ನೀವು ಅದೇ ಹಣಿ ಬರ. ಯಾಕ 150 ಹೊಡೆಯಲಾಗ್ಯಾರಿ? ಏನಾಗೈತಿ? ರನ್ ಹೊಡೀರಿ. ಹಂಗ ಮಾಡ್ಬೇಡ್ರಿ. ತಿಂಡಿ ಬ್ಯಾಟ್ಸ್ಮನ್ಗಳು ಇರ್ತೀರಿ. ರನ್ ಹೊಡಿಲಕ್ಕೆ ಏನಾಗೈತಿ ನೋಡು. ಲಕ್ನೋದಾಗ ಏನ್ ಕಡಿಮೆ ಐತಿ? ಓಪನಿಂಗ್ ಮಾರ್ಕ್ರಮ ಮಾರ್ಷ ಬೆಂಕಿ ಬ್ಯಾಟ್ಸ್ಮನ್. ಆಮೇಲೆ ಬರ್ದಪ್ಪ ಯಾರೋ ಬಂದ ಬಿಡು. ಪಂತೆ ಬಂದ್ ಕಾಣ್ತದ. ಎಲ್ಲ ಪಂತ ಓಪನಿಂಗ್ ಬಂದ. ಮಾರ್ಕ್ರಮ 1 ಡೌನ್ ಬಂದ. ಇನ್ನ ಪೂರಣ್ಣ ಸಮದ ಏನ್ ಬ್ಯಾಟಿಂಗ್ ಧನಕ ಬ್ಯಾಟಿಂಗ್ ಐತಿ. ಮತ್ ಹೊಡಿಲಾಕೇನೋ ಇವರಿಗೆ ಮುಕಳಿ ಕಡಿತದ. ನಾವು ಒಯ್ದ ರೋಹಿತ್ ಅಣ್ಣ ನಮಗ್ಯಾಕ್ ಬೈಯಾಕತ್ತಿ ನೀನು? ಅವ್ರು ಎಟ್ಟು ಹೊಡೆದಾರ ಅಟ್ಟ ಹೊಡಿಬೇಕಲ್ಲ. ನಾವು ಏನ್ ಹೆಚ್ಚಿಗೆ ಹೊಡ್ಯಾಕ್ ಬರ್ತದ? ಅವ್ರು ಹೊಡಿಯೋದೇ ಕಡಿಮೆ ಹೊಡೆದಾರ. ಅವ್ರು 200 ಮ್ಯಾಗ ಹೊಡೆದಿದ್ರ ನಾವು ಹೊಡಿತೀವಪ್ಪ. ಅವ್ರ ಹೊಡೆದಿಲ್ಲ. ಇನ್ನು ನಾವ್ ಹೆಂಗ್ ಹೊಡಿನ? ಮತ್ತ ಫಸ್ಟ್ ಬ್ಯಾಟಿಂಗ್ ನಮ್ಮದೈತಪ್ಪ ಅಂದ್ರ ನಾವು ಹೊಡಿತಿದ್ದೆವು. ಮಿನಿಮಮ್ ಅಂದ್ರು 200 ರನ್ ಹೊಡಿತಿದ್ದೆವು. ಮತ್ತ ಅವ್ರ ಹೊಡಿಲಿಲ್ಲ. ನಾವ್ರ ಏನ್ ಮಾಡೋಣ? ಅದ್ರಾಗ ದರಿದ್ರ ಶಮ್ಮಿ ಕಾಕ ಬಂದ ಫಸ್ಟ್ ಬಾಲ ತೆಗೆದ್ಬಿಟ್ಟ. ಅವ ಎಲ್ಲಿದ? ಶಮ್ಮಿ ಕಾಕ ರೊಚ್ಚಿಗೆ ಬಂದ್ಬಿಟ್ಟ. ಅವನಿಗೆ ಏನು ತಲಿ ತಾಪ ಆಗ್ಯದೋ ಯಾರಿಗ ಗೊತ್ತ. ಬಾಳ ಕೆಟ್ಟ ವೀಲಾತನು ಮರೆ ಬಾಲ. ಒಟ್ಟ ಬಾಲ ಮುಟ್ಟೋದ್ ಆಗ್ಲಾಗೈತಿ. ನಮ್ ಬ್ಯಾಟ್ಸ್ಮನ್ಗಳ ಬಾಲ ಮುಟ್ಟಲಾಗ್ಯಾರ. ಅವನು ಅಟ್ ಖತರ್ನಾಕ್ ಹಾಕ್ಲಕತ್ತಾನಪ್ಪ ಬಾಲ. ನನಗ್ರ ಫಸ್ಟ್ ಬಾಲ್ ಆಗಿ ಔಟ್ ಆಗ್ಬಿಟ್ಟ. ನಾನು ಡಿಪ್ರೆಷನ್ದಾಗಿದ್ದೆ ನಿನ್ನೆ. ನಾನು ಬ್ಯಾಟಿಂಗ್ ನೋಡಿರೋ ಇಲ್ಲ ನೀವು? ನಾ ಯಾವತ್ತೂ ಫಸ್ಟ್ ಬಾಲ್ ಹೊಡ್ಯಾಕ್ ಹೋಗಂಗಿಲ್ಲ. ನಿನ್ನೆ ನನ್ನ ಮೈಯಾಗಿ ಯಾರು ಬಂದಿದ್ರು ಯಾರಿಗ ಗೊತ್ತಪ್ಪ. ಫಸ್ಟ್ ಬಾಲ್ ಹೊಡೆದ್ ಬಿಟ್ಟೆ, ಔಟ್ ಆಗಿಬಿಟ್ಟೆ. ನಮ್ಮ ಅಭಿಮಾನಿಗಳ ಬಹಳ ಅಂದ್ರ ಬಹಳ ಬೇಸರ ಆಯ್ತು. ಸಾರಿಪ್ಪ ನಮ್ ಕಡೆಯಿಂದ. ದೋಸ್ತ ಮ್ಯಾಚ್ ಗೆದ್ದೇವಿಲ್ಲ ಬಿಡು. ಫುಲ್ ಖುಷಿಯಾಗಿರೋಣಂತ. ಹೆಚ್ಚಿಗೆ ಟೆನ್ಷನ್ ತಗೋಬೇಡ. ನೆಕ್ಸ್ಟ್ ಮ್ಯಾಚ್ ನಾಗ ಸೆಂಚುರಿನ ಹೊಡೆಯಾಗತ್ತಿ. ಈ ಮ್ಯಾಚ್ ನಾಗ ಔಟ್ ಆಗಿ ಹೋಲ್ ಬಿಡು. ಚಿಂತೆ ಮಾಡಬೇಡ. ಇವತ್ತ ಹನುಮ ಜಯಂತಿ ಐತಿ. ನಡಿ ಊರಾಗ ಜಯಂತಿ ಮಾಡಕತ್ತಿರ್ತಾರ. ಊಟ ಗೀಟ ಉಂಡು ಅನ್ನ ಪ್ರಸಾದ ತಗೊಂಡು ಬಂದ್ ಬಿಡುನಂತ. ಒಟ್ಟ ತಲೆ ಕೆಡ್ಸ್ಕೋಬೇಡ್ರಿ ಡೆಲ್ಲಿ ಅಭಿಮಾನಿಗಳ. ನಾವಿರುತ್ತಕ್ಕ ಗೆಲ್ತೇವ್ ನಾವು. ನೀವು ನಮಗ್ ಸಪೋರ್ಟ್ ಮಾಡ್ರಿ ಅಟ್ಟ ಸಾಕ. ಹಿಂದಿನ ವರ್ಷ ಸ್ವಲ್ಪ ಫೇಲ್ ಆಯ್ತು.
ಕಾಲ್ ಜಾರಿ ಬಿಟ್ಟು ನಮ್ಮ ಪ್ಲೇಯರ್ಗಳ ಹಿಂಗಾಗಿ ಕ್ವಾಲಿಫೈ ಆಗ್ಲಿಲ್ಲ. ಫಸ್ಟಿಗೆ ನಾಲ್ಕು ಮ್ಯಾಚ್ ಗೆದ್ದಿದ್ದೇವೆ. ಹಿಂದಗಡೆ ನಮಗ ಉಲ್ಟಾ ಹೊಡಿತೆ. ಈ ಸಲ ಉಲ್ಟಾ ಹೊಡೆಯಂಗಿಲ್ಲ, ಏನಿಲ್ಲ. ಅವನು ಎಲ್ಲಾ ಟೀಮ್ಗಳನ್ನ ಬಡದ ಒಗದ ಬಂದೇ ಬರ್ತೇವ್. ಫೈನಲ್ ಕಪ್ ಗೆದ್ದೇ ಗೆಲ್ತೇವ್, ಬಿಡಂಗಿಲ್ಲ. ನಿಮ್ಮ ಸಪೋರ್ಟ್ ನಮಗಿರ್ಲಿ, ನಮ್ಮ ಸಪೋರ್ಟ್ ನಿಮಗಿರ್ತೈತಿ. ಜೈ ಬಜರಂಗ ಬಲಿ. ಇವತ್ತು ಹನುಮ ಜಯಂತಿ. ಎಲ್ಲಾರು ಹನುಮ ಜಯಂತಿ ಮಾಡಿ ಅನ್ನ ಪ್ರಸಾದ ಮಾಡಿಬಿಡ್ರಿ. ಹಂಗ ತಿಂಡಿಲೆ ನಮ್ಮ ಬ್ಯಾಟಿಂಗ್ ನೋಡ್ಬಿಡ್ರಿ. ನಾವು ಗಿಂಡಿ ಕಡಲ್ಲ ಬ್ಯಾಟಿಂಗ್ ಆಡಿಬಿಟ್ಟೆವು. ನಿನ್ನೆ ಪವರ್ ಪ್ಲೇ ಒಳಗ 4 ವಿಕೆಟ್ ಹೋಗಿಬಿಟ್ಟಿದ್ದು. ನಮ್ಮ ಡೆಲ್ಲಿದವ್ರ ನಡಗಲಾಕತ್ತಿದ್ರು. ನಾ ಅಂದ್ಯ, ನಿಮ್ಮ ಸಮೀರ್ ರಿಜ್ವಿ ಇರು ಮಟ್ಟ ನೀವು ಒಟ್ಟ ಅಂಜಬೇಡ್ರಿ, ನಾ ಹೊಂಟಿನಿ ಒಳಗ ಮ್ಯಾಚ್ ಗೆಲ್ಕೊಂಡ್ ಬರ್ತೀನಂತ ಹೇಳಿದ್ಯಾ. ಮ್ಯಾಚ್ ಫಿನಿಶ್ ಮಾಡ್ಕೊಂಡ್ ಬಂದ್ ಬಿಟ್ಟ್ಯಾ. ಖೇಲ ಖತಮ್, ನಾಟಕ ಬಂದ್. ಅಯ್ಯೋ ದೇವರೇ, ನನ್ನ ಲೈಫ್ ಒಳಗೆ ನನ್ನ ದೊಡ್ಡ ಶತ್ರು ಅಂದ್ರ ಎಂಜುರಿ ಆಗ್ಲಿಕ್ಕಂದ್ರ ಫೈನಲ್ ಕಾಡುದ ಫಿಕ್ಸ್ ನನ್ನ ಟೀಮ್. ನನ್ನ ಜಿಂದಗಿ ಒಳಗ ನನಗ ಹಾಳು ಮಾಡಿದ್ದಂದ್ರೆ ಎಂಜುರಿನೇ. ಯಾವಾಗ ಹೈಯೆಸ್ಟ್ ವಿಕೆಟ್ ತೆಗೆದಿರ್ತೀನಿ ನೆಕ್ಸ್ಟ್ ಎಂಜುರಿನೇ ಆಗಿಬಿಡ್ತದ. ನನಗೆ ಎಂಜುರಿ ಆಗ್ಲಾರ್ದಂಗ ನೀನ ನೋಡ್ಕೊಪ್ಪ ದೇವ್ರ, ನನ್ನ ಹಣಮಪ್ಪ. ಮುಂದಿಂದ ವಿಕೆಟ್ ತೆಗೆಯೋದು, ಚಲೋ ಬಾಲಿಂಗ್ ಹಾಕೋದು ಅದು ನನ್ನ ಮೇಲೆ ಬಿಟ್ಟು ಬಿಡು. ನಾ ಮಾಡ್ಕೋತೀನಿ ಎಲ್ಲ ಹಾರ್ಡ್ ವರ್ಕ್. ನೀ ಬರ ನನ್ನ ಆರೋಗ್ಯ ಚಲೋ ಇಡು, ಅಟ್ಟ ಸಾಕ. ನಾನು ಮುಂದಿಂದೆಲ್ಲ ನಾ ನೋಡ್ಕೋತೀನಿ. ಇಂಡಿಯನ್ ಪಿಚ್ ಮೇಲೆ ಬೌಲಿಂಗ್ ಹಾಕಾಕ ನನಗ ಬಹಳ ಇಷ್ಟ. ಯಾಕಂದ್ರ ನಾನು ಲುಂಗಿ, ಮನುಷ್ಯರ ಹಾಕೋಳು ಲುಂಗಿ ಅಲ್ಲ, ಲುಂಗಿ ಅಂಗಡಿ. ನಾ ಹೋಗಿಲಾಕತ್ತೆ ಅಂದ್ರ ಸ್ಲೋವರ್ ಒನ್, ಎಲ್ಲಾರು ಔಟ್ ಆಗಬೇಕ. ನೋಡಿರ್ಲ ಪೂರಣ್ಣ, ಬಿಗ್ ಹಿಟ್ಟರ್ ಪೂರಣ್ಣ ಹೆಂಗ ಔಟ್ ಮಾಡಿಬಿಟ್ಟೆ. ಹುಚ್ಚ ಮಾಡಿಬಿಟ್ಟೆ, ಒಗದ ಬಿಟ್ಟೆ ಕಾಲಾಗ. ಸ್ಲೋವರ್ ಒನ್ ಅವ ಡಿಪೆಂಡ್ ಮಾಡ್ಕೊಳಕ್ ಹೋದ, ಬೋರ್ಡ್ ಆಗಿಬಿಟ್ಟ. ನಾವು ಹಂಗ ಎಂತ ಚಲೋ ಬೌಲರ್ಗಳಿಗೆ ನೀರ್ ಕುಡಿಸ್ಬಿಟ್ಟೆವು. ನೋಡಾಗತ್ತಿ ಈ ವರ್ಷ ನನಗ್ ಕೇಳಿದ್ರ ಸ್ಟಾರ್ಕ್ ಅವರಿಗೆ ಬಿಟ್ಟು ನನಗ ಆಡಿಸ್ಬೇಕು ಇವ್ರು. ಯಾಕಂದ್ರ ಹಂಗ ಕೈ ಚಳಕಾನೆ ಮಾಡಿಬಿಡ್ತೀನ. ಬಾಳ ಕೆಟ್ಟ ಹೋಗಿತೀನಿ ಬಾಲ. ಹಿಂದಿನ ವರ್ಷ ಯಾರ ಟೀಮಿಗೆ RCB ಟೀಮ್ ಚಾಂಪಿಯನ್. ನಾನು ಒಂದೆರಡು ಮ್ಯಾಚ್ ಆಡಿನ, ಮತ್ತ CSK ದವ್ರ ಸಂಗಟ ಆಡ್ಬಿಟ್ಟೆ, ಅಲ್ಲಿ ಸೋಲಿಸ್ಬಿಟ್ಟೆ, ವಿಕೆಟ್ ತೆಗೆದು ಬಿಟ್ಟೆ. ಇನ್ನ ಈ ವರ್ಷ ಡೆಲ್ಲಿಗೆ ಆಡಕತ್ತೀನಿ. ಡೆಲ್ಲಿನು ಫೈನಲ್ ಹೋಗೋದು ಫಿಕ್ಸ್. ಹಲೋ ಲುಂಗಿ ಅವರ, ಮ್ಯಾಚ್ ಗೆಲ್ರಿ, ಫೈನಲ್ ಕ ಬರ್ರಿ. ಫೈನಲ್ ಕ ಬರೋ ಆಸೆ ಇಟ್ಕೋರಿ, ಆದ್ರ ಫೈನಲ್ ಗೆಲ್ಲೋ ಆಸೆ ಮಾತ್ರ ಇಟ್ಕೋಬೇಡ್ರಿ. ಯಾಕಂದ್ರ ನಿಮ್ಮ ಅಪೋಸಿಟ್ ನಾವ್ ಇರ್ತೇವ್ ಫೈನಲ್ನಾಗ. ನಮಗ ಸೋಲಿಸ್ಬೇಕಂದ್ರ ಗೊತ್ತೈತ್ಲ ನಮ್ ಟೀಮ್ ಹೆಂಗೈತಿಪ್ಪ ಅಂತೇಳಿ. ಒಟ್ಟ ಇಲ್ಲ, ಖುಷಿಯಾಗಿ ಫೈನಲ್ ಬರ್ರಿ. ಫೈನಲ್ ನಾಗ ಸೋತು ಹೊಳ್ಳಿ ಬರಾಗತ್ತೀರಿ. ಒಟ್ಟ ಚಿಂತೆ ಮಾಡಬೇಡ್ರಿ. ಏನ ಜೈ RCB. ಹೊಡಿರ್ ಲೈಕ್, ನಮ್ ಚಾನಲ್ ಸಬ್ಸ್ಕ್ರೈಬ್. ಓಂ ಶ್ರೀ ಕಾಳಿಕಾದೇವಿ ಜ್ಯೋತಿಷ್ಯರು. ಕೊಳ್ಳೇಗಾಲದಿಂದ ನೇರ ಪರಿಹಾರ. ಶ್ರೀ ಕಾಳಿಕಾದೇವಿಯ 108 ವನಸ್ಪತಿಗಳ ಶ್ರೀ ಸೂರ್ಯಗ್ರಹಣ, ಚಂದ್ರಗ್ರಹಣ, ಅಮಾವಾಸ್ಯೆ, ಹುಣ್ಣಿಮೆ ಈ ವಿಶೇಷ ದಿನಗಳಲ್ಲಿ ನಿಮ್ಮ ಧ್ವನಿ ಮೂಲಕ ಭಾವಚಿತ್ರ, ಹಸ್ತರೇಖೆ ನೋಡಿ ಅಷ್ಟಮಂಗಳ ಅಂಜನದಲ್ಲಿ ನಿಮ್ಮ ನಿಖರವಾದ ಸಮಸ್ಯೆಗಳನ್ನ ಅರಿತು ಶೀಘ್ರ ಪರಿಹಾರ ಮಾಡುತ್ತಾರೆ. 80 ವರ್ಷಗಳು ಕೊಳ್ಳೇಗಾಲದಲ್ಲಿ ನಿಲ್ಲಿಸಿ ವಂಶ ಪಾರಂಪರ್ಯವಾದ ಜ್ಯೋತಿಷ್ಯ ಕೆಲಸದಲ್ಲಿ ಹೆಸರಾಂತ ಜ್ಯೋತಿಷ್ಯರಾದ ಪಂಡಿತ್ ಶ್ರೀ ಮೂಡಿ ಯಲ್ಲಪ್ಪ ಗುರೂಜಿ ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಅತಿ ಶೀಘ್ರದಲ್ಲಿ ಶಾಶ್ವತ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ಮದುವೆಯಲ್ಲಿ ಅಡಚಣೆ, ಕೆಲಸದಲ್ಲಿ ಅಡಚಣೆ, ವ್ಯಾಪಾರದಲ್ಲಿ ಅಡಚಣೆ, ಆಟದಲ್ಲಿ ಗೆಲುವಿಲ್ಲದೆ, ಇಷ್ಟಪಟ್ಟವರು ನಿಮ್ಮಂತಾಗಬೇಕೆ, ಪ್ರೀತಿಸಿದ ಹುಡುಗಿಯಿಂದ ಮೋಸ, ಪ್ರೀತಿಸಿದ ಹುಡುಗನಿಂದ ಮೋಸ, ಕೊಟ್ಟ ಹಣ ಹಿಂದಿರುಗಿ ಬರಲು, ನಿಮ್ಮ ಮಕ್ಕಳು ಮಾತು ಕೇಳುತ್ತಿಲ್ಲವೇ, ಶತ್ರುಗಳ ಕಾಟ, ವ್ಯಾಪಾರದಲ್ಲಿ ಲಾಭ ನಷ್ಟ, ಲಕ್ಷ್ಮಿ ವಶ, ಭೂಮಿ ವಶ, ಸ್ತ್ರೀ ಪುರುಷ ವಶ, ಇನ್ನು ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ 100ಕ್ಕೆ 101ರಷ್ಟು ಶಾಶ್ವತ ಪರಿಹಾರ ಮಾಡುತ್ತಾರೆ. 2 ದಿನದಲ್ಲಿ ಪರಿಹಾರ. ದೂರವಾಣಿ ಸಂಖ್ಯೆ 9964666590 9964666590.